ಎಲ್ರಿಗೂ ನಮಸ್ತೆ. ಇವತ್ತಿನ ಈ ವಿಡಿಯೋ ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ HDFC ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. HDFC ಪರಿವರ್ತನ್ ವಿದ್ಯಾರ್ಥಿ ವೇತನ 2024-25 ಫೈನಾನ್ಷಿಯಲ್ಗೆ ಬಿಟ್ಟಿದ್ದಾರೆ. ನಿಮಗೆ ಇಲ್ಲಿ ಅಪ್ ಟು 75,000ವರೆಗೂ ನಿಮಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅದ್ರ ಲಿಂಕ್ ಎಲ್ಲ ನಾನು ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನೋಡಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಹಿಂದುಳಿದ ವರ್ಗಗಳ ಸೇರಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ನೆರವು ನೀಡುವುದಕ್ಕಾಗಿ ಈ ಒಂದು ಸ್ಕಾಲರ್ಶಿಪ್ನ HDFC ಬ್ಯಾಂಕ್ ಕಡೆಯಿಂದ ಬಿಟ್ಟಿದ್ದಾರೆ. ಈ ಥರ ಸ್ಕಾಲರ್ಶಿಪ್ ಅಂಡರ್ ಅವರು CSR ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರಲ್ಲಿ ಈ ಥರ ಒಂದು ಸ್ಕಾಲರ್ಶಿಪ್ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಬಿಡ್ತಾರೆ. ಇದನ್ನು ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ ಅಥವಾ ಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲರೂ ಇದನ್ನು ಅಪ್ಲೈ ಮಾಡ್ಬೋದು. ಸಾಮಾನ್ಯ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಏನಿದೆ ಅಂದರೆ ಅದಕ್ಕೆ 35,000 ಸಿಗುತ್ತೆ ನಿಮಗೆ. ವೃತ್ತಿಪರ ಸ್ನಾತಕೋತ್ತರ ಪದವಿಗಳಿಗೆ 75,000ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆನಾ? ವಿದ್ಯಾರ್ಥಿಗಳು ಭಾರತದಲ್ಲಿನ ಮಾನ್ಯತೆ ಪಡೆದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಪಡೆದ ಪದವಿ ಕೋರ್ಸ್ಗಳನ್ನು ಅಥವಾ ಸಾಮಾನ್ಯ ಕೋರ್ಸ್ BCom, BSc, BA, BCA ಇತ್ಯಾದಿ ಕೋರ್ಸ್ಗಳು ಅಂದರೆ LLB ಆಗಿರ್ಬೋದು, ಎಲ್ಲ ಒಂದು ಸ್ಟೂಡೆಂಟು ಇದರಲ್ಲಿ ಅಪ್ಲೈ ಮಾಡಬಹುದು. ಪದವಿ ಪ್ರಯೋಜನಗಳಿಂದ ನಾನು ಅವಾಗಲೇ ಹೇಳಿದಂಗೆ ನಿಮಗೆ 30,000ದಿಂದ ನಿಮಗೆ 75,000ವರೆಗೂ ಸಿಗುತ್ತೆ. ಮತ್ತು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಯಾರು ಬೇಕಾದರೂ ಇದನ್ನು ಅಪ್ಲೈ ಮಾಡ್ಬೋದು. ದಾಖಲೆಗಳನ್ನ ನೋಡೋದಾದ್ರೆ ನಿಮಗೆ ಕಾಮನ್ ಆಗಿ ಗೊತ್ತಿರೋ ಹಾಗೆ ಫೋಟೋ ಬೇಕಾಗುತ್ತೆ, ಹಿಂದಿನ ವರ್ಷದ ಅಂಕಪಟ್ಟಿಗಳು, ಮಾರ್ಕ್ಸ್ ಕಾರ್ಡ್ ಬೇಕು, ನಿಮ್ಮ ಆಧಾರ್ ಕಾರ್ಡ್, ಏನಾದರೂ ಒಂದು ಗುರುತಿನ ಪುರಾವೆ ಅಂದರೆ ಗುರುತಿನ ಚೀಟಿ ಬೇಕಾಗುತ್ತೆ. ಮತ್ತೆ ಪ್ರೆಸೆಂಟ್ ಅಂದರೆ ಕರೆಂಟ್ ಇಯರಲ್ಲಿ ನೀವು ಪೇಮೆಂಟ್ ಮಾಡಿರೋ ಒಂದು ಶುಲ್ಕ ರಸೀದಿ ಅಥವಾ ಪೇಮೆಂಟ್ ರೆಸಿಪ್ಟ್ ಬೇಕಾಗುತ್ತೆ, ಅಥವಾ ಒಂದು ID ಕಾರ್ಡ್ ಬೇಕಾಗುತ್ತೆ ನಿಮ್ಮದು ಅಪ್ಲೈ ಮಾಡೋದಕ್ಕೆ. ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ ಬೇಕು, ಅವರು ವಿದ್ಯಾರ್ಥಿ ಹೆಸರಲ್ಲೇ ಇರಬೇಕು ಆ ಪಾಸ್ಬುಕ್, ಅದ್ರ ಡೀಟೇಲ್ಸ್ ಬೇಕಾಗುತ್ತೆ, ಜೆರಾಕ್ಸು. ಮತ್ತು ಆದಾಯ ಪುರಾವೆ, ಇನ್ಕಮ್ ಸರ್ಟಿಫಿಕೇಟ್ ಬರುತ್ತಲ್ಲ ನಿಮಗೆ ತಹಸೀಲ್ದಾರಿಂದ ಅಂದರೆ ತಾಲೂಕು ಆಫೀಸಿಂದ ಸಿಗುತ್ತಲ್ಲ, ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಡಿಸೆಂಬರ್ 31, ಅಂದರೆ ನಿಮ್ಗೆ ಇನ್ನೂ 1.5 ತಿಂಗಳು ಟೈಮ್ ಇದೆ. ಸೊ ಆದಷ್ಟು ಬೇಗ ಇದನ್ನ ಅಪ್ಲೈ ಮಾಡಿ. ಓಕೆನಾ? ಎಲ್ಲ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಫ್ಯಾಮಿಲಿಗಾಗಿರ್ಬೋದು ಅಥವಾ ನಿಮ್ಗೆ ಯಾರು ಗೊತ್ತಿರೋ ನಿಮಗೆ ಫ್ರೆಂಡ್ಸ್ ಇದಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡೋದು, ಇದ್ರ ಲಿಂಕ್ ಎಲ್ಲಿದೆ, ಸೊ ಓಕೆನಾ, ಅದು ಎಲಿಜಿಬಿಲಿಟಿ ಎಲ್ಲ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಕೊಟ್ಟಿರೋ ಲಿಂಕ್ ಅಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ನ ಆಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಈ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು HDFC ಪರಿವರ್ತನ್ ECSS ಪ್ರೋಗ್ರಾಮ್ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ನಿಮಗೆ ಅಪ್ ಟು 75,000 ಸಿಗುತ್ತೆ, ನಾನು ಅವಾಗಲೇ ತಿಳಿಸಿದಾಗೆ. ಓಕೆನಾ? ಸೊ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ನಿಮಗೆ ಅಬೌಟ್ ಪ್ರೋಗ್ರಾಮ್ ಇದೆ, ಸ್ಕಾಲರ್ಶಿಪ್ ಇದೆ, FAQs ಇದೆ, ನೀವು ನೋಡ್ಕೋಬಹುದು, ಅಪ್ಲೈ ನಾವು ಇದೆ. ಓಕೆನಾ? ಸೊ ಇನ್ನೊಂದೇನಂದ್ರೆ ನಿಮ್ಗೆ ವಿಡಿಯೋ ಮುಖಾಂತರ ಕೂಡ ಇವರು ತಿಳಿಸಿದ್ದಾರೆ. ನಾನು ಎಕ್ಸಾಂಪಲ್ ನೋಡಿ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಹೋಗುತ್ತೆ. ಅಂದ್ರೆ ಈಗ ಪೋಸ್ಟ್ ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್, ಸ್ಕೂಲು, ITI ಡಿಪ್ಲೊಮಾ ಆ ಒಂದು ಎಲಿಜಿಬಿಲಿಟಿಯನ್ನು ನೋಡಿಕೊಂಡು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ಫಸ್ಟ್ ಈ ಟೇಬಲ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ನೋಡಿ, MCom, MA ಎಕ್ಸೆಟ್ರಾ, ಓಕೆನಾ, MBA ಈ ತರ ಕೋರ್ಸಸ್ ಪೋಸ್ಟ್ ಗ್ರಾಜುಯೇಟ್ ಬರ್ತಾರೆ. ಸೆಕೆಂಡ್ ಒಂದು ಕಾಲಮ್ ಅಲ್ಲಿ BCom, BSc, BA ಡಿಗ್ರಿ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ. ಇಲ್ಲಿ ನೋಡಬಹುದು ನೀವು ಕ್ಲಾಸ್ 1 to 12 ಪರ್ಸನಲ್ ಡಿಪ್ಲೊಮಾ ಮತ್ತೆ ITI ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಇಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಟೇಬಲ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ಯಾವ್ದಕ್ಕೆ ಬರ್ತೀರಾ ಅನ್ನೋದನ್ನ ನೋಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಏನಿಲ್ಲ, ವ್ಯೂ ಡೀಟೇಲ್ಸ್ ಇದೆ ನೋಡಿ. ವ್ಯೂ ಡೀಟೇಲ್ಸ್ ಹೋದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ ಏನೇನ್ ಬೇಕು ಅಂತ. ಈಗ ಎಕ್ಸಾಂಪಲ್ ನಾನು ಫಸ್ಟ್ ಟೇಬಲ್ ನ ಕ್ಲಿಕ್ ಮಾಡಿದ್ದೀನಿ. ನೋಡಬಹುದು ನೀವು 24-25 ಅಪ್ಲೈ ನಾವು ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡಬಹುದು. ಅಥವಾ ಲಾಸ್ಟ್ ಅಲ್ಲೂ ಇದೆ, ವಾಚ್ ವಿಡಿಯೋ ಕೂಡ ಇದೆ, ನೀವು ವಿಡಿಯೋನ ವಾಚ್ ಕೂಡ ಮಾಡಿ ನೀವು ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಅವರೇ ಹೇಳಿದ್ದಾರೆ, MCom, MA ಎಕ್ಸೆಟ್ರಾ ಈ ತರ ಪ್ರೊಫೆಷನಲ್ ಕೋರ್ಸ್ ಯಾರು ಬರ್ತಾರೆ ಅವರು, MBA ಯಾರಾದ್ರೂ ಅಪ್ಲೈ ಮಾಡಬಹುದು. ಓಕೆನಾ? ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕು, ನಾನು ಅವಾಗಲೇ ಹೇಳ್ದಂಗೆ. ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಸ್ಟೇಟ್ ಅಂದ್ರೆ ಈಗ ತಹಸೀಲ್ದಾರಿಂದ ತಗೊಂಡಿರ್ತಾರಲ್ಲ ಆ ತರ ಒಂದು ಬೇಕು, ಸರ್ಟಿಫಿಕೇಟ್ ಬೇಕು, ಅದನ್ನು ನೀವು ಅಲ್ಲಿ ತೋರಿಸಬೇಕು. ಬೆನಿಫಿಟ್ ಬಂದು ನಿಮಗೆ ಜನರಲ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಗೆ 35,000 ಇದೆ, ಪ್ರೊಫೆಷನಲ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಗೆ 75,000 ಇದೆ. ಅಂದ್ರೆ MBA ಅವರಿಗೆಲ್ಲ ಅಪ್ ಟು 75,000 ಬರೋ ಚಾನ್ಸಸ್ ಕೂಡ ಇದೆ. ಡಾಕ್ಯುಮೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕು, ಐಡೆಂಟಿ ಪ್ರೂಫ್ ಬೇಕು, ಆಧಾರ್ ಕಾರ್ಡ್ ಅಥವಾ ವೋಟರ್ ID ಏನಾದರೂ ಬೇಕು, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂದ್ರೆ ಫೀಸ್ ಕಟ್ಟಿರೋ ರೆಸಿಪ್ಟ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಅದನ್ನು ಕೊಡಬೇಕಾಗುತ್ತೆ. ಇನ್ಕಮ್ ಪ್ರೂಫ್ ಕೊಡಬೇಕು, ತಹಸೀಲ್ದಾರ್ ಅಥವಾ ತಾಲೂಕು ಆಫೀಸಿಂದ ನೀವು ತಗೊಂಡಿರ್ತಿರಲ್ಲ ಅದನ್ನ. ಮತ್ತೆ ಪ್ರೂಫ್ ಆಫ್ ಫ್ಯಾಮಿಲಿ ಪರ್ಸನಲ್ ಕ್ರೀಸಸ್ ಏನಾದರೂ ಇದೆ, ಅದು ಅಪ್ಲಿಕಬಲ್ ಇದೆ, ಅದನ್ನು ಕೊಡಬೇಕು. ಸೊ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಪ್ರತಿಯೊಂದು ಡೀಟೇಲ್ಸ್ ಅವರೇ ಕೊಟ್ಟಿದ್ದಾರೆ, ತುಂಬಾ ಈಸಿ ಇದೆ. ಯಾರಾದ್ರೂ ಈಗ ಡಿಗ್ರಿ ಸ್ಟೂಡೆಂಟ್ ಅಥವಾ MBA ಸ್ಟೂಡೆಂಟ್ ಈ ವಿಡಿಯೋ ನೋಡಿದ್ರೆ ಅಥವಾ ಈ ಒಂದು ಪ್ರೊಸೀಜರ್ FAQ ನೋಡ್ಕೊಂಡು ಕೂಡ ನೀವು ಅಪ್ಲೈ ಮಾಡಬಹುದು. ಓಕೆನಾ? ವಾಚ್ ವಿಡಿಯೋ ಅಂತ ಇದೆ, ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ. ಅಥವಾ ಅಪ್ಲೈ ನಾವು ಕೊಟ್ಟ ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ, ಅಥವಾ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ನೀವು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೊಟ್ಟರೆ ನಿಮಗೆ
ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇದೆ, ಇಮೇಲ್ ಐಡಿ ಕೊಡಬೇಕು, ಮೊಬೈಲ್ ನಂಬರ್ ಬೇಕು, ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ನಿಮಗೆ ರಿಮೆಂಬರ್ ಪಾಸ್ವರ್ಡ್ ನ ಇಟ್ಕೊಳ್ಳಿ. ಓಕೆ, ನೆನಪಿರೋ ತರ ಅಗ್ರಿ ಕೊಟ್ಟು ನೀವು ಲಾಗಿನ್ ಆಗಿ ಈ ಒಂದು ಪ್ರೊಸೀಜರ್ ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ನೀವು ಅಪ್ಲೈ ಮಾಡಬಹುದು. ನಿಮಗೆ ಅಪ್ ಟು 35 ಇಂದ 75,000 ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಪೇರೆಂಟ್ಸ್ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಹೇಳಿ, ಓಕೆನಾ, ಈ ತರ ಒಂದು ಸ್ಕಾಲರ್ಶಿಪ್ ಇದೆ, ಅಪ್ಲೈ ಮಾಡಿ ಅಂತ. ಇತ್ತೀಚೆಗೆ ಎಲ್ಲ SBI ಆಗಿರ್ಬೋದು, ಎಲ್ಲಾ ಬ್ಯಾಂಕ್ಗಳು ಒಂದು CSR ಪಾಲಿಸಿ ಅಂಡರ್ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಅಂಡರ್ ಅಲ್ಲಿ ತುಂಬಾ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗಲಿ ಅಂತ. ಸೊ ಈ ಸಲ ಸ್ಕಾಲರ್ಶಿಪ್ ಬಂದಿದ್ದು ಅಥವಾ ಮುಂದಿನ ವರ್ಷ ಫೀಸ್ ಆಗುತ್ತೆ ಅಥವಾ ಯಾವುದೋ ಒಂದು ಲ್ಯಾಪ್ಟಾಪ್ ತಗೋಬಹುದು ಅಥವಾ ಯಾವುದೋ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ ನಿಮ್ಮ ಎಜುಕೇಶನ್ಗೆ. ಓಕೆನಾ, ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಇದಕ್ಕೆ ಡ್ಯೂ ಡೇಟ್ ಬಂದು 31 ಡಿಸೆಂಬರ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.